ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಫಸ್ಟು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಗೊತ್ತಾ, ಇವತ್ತು ಏನಕ್ಕೆ ನಾನು ಏನು ಹಬ್ಬ ಅಂತ ಹೇಳ್ಬಿಟ್ಟು ನೋಡಿ ಏನೂ ರೆಡಿಯಾಗಿಲ್ಲ, ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ, ಯಾವಾಗಲೂ ಕೇಳ್ತಾರೆ ಹಬ್ಬದಲ್ಲೆಲ್ಲ ನಾನು ಸ್ವಲ್ಪ ಚೆನ್ನಾಗಿ ಟ್ರೆಡಿಷ್ನಲಾಗಿ ರೆಡಿ ಆಗ್ತೀನಲ್ವಾ, ಎಲ್ಲರೂ ಹೆಂಗೆ ರೆಡಿ ಆಗ್ತೀಯ ನೀನು, ಚೆನ್ನಾಗಿ ರೆಡಿ ಆಗ್ತೀಯಾ, ಹೇರ್ ಸ್ಟೈಲ್ ಹೆಂಗೆ ಮಾಡಿಕೊಂಡೆ ಅಂತೆಲ್ಲ ಕೇಳ್ತಾರೆ. ಅದಕ್ಕೆ ನಾನಿವತ್ತು ಅದನ್ನೇ ನಿಮಗೂ ನಾನು ಯಾವ ಥರ ರೆಡಿ ಆಗ್ತೀನಿ, ಏನೇನು ಹಾಕ್ಕೊಳ್ತೀನಿ ಅಂತೇಳ್ಬಿಟ್ಟು ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾರಿ ಆಲ್ರೆಡಿ ಸ್ಯಾರಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದು ಬಂದು ಸೆಮಿ ಮೈಸೂರು ಸಿಲ್ಕ್, ಚೆನ್ನಾಗಿದೆ ಸ್ಯಾರಿ. ಬ್ಲೌಸು ಅಷ್ಟೇ ಸಖತ್ ಇಷ್ಟ ಆಯಿತು ನನಗೆ. ಇದು ನನ್ನ ಫ್ರೆಂಡ್ ಹತ್ರ ಸ್ಟಿಚ್ ಮಾಡಿಸಿದ್ದು, ಸಾಯಿ ಬೋಟಿಕ್ ಅಂತ. ನಾನು ಈ ವರ್ಕೆಲ್ಲ ಹೇಳೇ ಇರಲಿಲ್ಲ ಅವರಿಗೆ. ನಾನು ಜಸ್ಟ್ ಒಂದು ಪ್ಯಾಟ್ರನ್ನು ಕೊಟ್ಟಿದ್ದೆ, ಪ್ಯಾಟ್ರನ್ ಡಿಸೈನ್ ಅಂತ ಹೇಳಿದ್ದೆ. ಆಮೇಲೆ ವರ್ಕ್ ಮಾಡಿಸೋದು ಚೆನ್ನಾಗಿರುತ್ತೋ ಇಲ್ವೋ ನೋಡು, ನೀನೇ ಚೆನ್ನಾಗಿದ್ದರೆ ಮಾಡು, ಇಲ್ಲಾಂದರೆ ಬೇಡ ಅಂತಂದಿದ್ದೆ. ಸಕ್ಕತ್ತಾಗಿ ಮಾಡಿದ್ದಾರೆ ಗೈಸ್. ನನಗೆ ಬ್ಲೌಸ್ ನೋಡಿದ ತಕ್ಷಣ ಸಖತ್ ಇಷ್ಟ ಆಗೋಯ್ತು. ಇದು ಬೇರೆ ನಾನು ಬ್ಲೌಸು ಏನಂತಾರೆ, ಇದ್ರದ್ದು ಬ್ಲೌಸ್ದು ಮೆಸರ್ಮೆಂಟ್ ಸಹ ನಾನು ಎತ್ಕೊಂಡು ಹೋಗಿರಲಿಲ್ಲ. ಸಡನ್ನಾಗಿ ಅಲ್ಲಿ ಸ್ಯಾರಿ ಹಿಂಗೆ ಮಾರ್ಕೊಂಡು ಬಂದಿದ್ರು ಮನೆ ಹತ್ರ. ಆವಾಗ ನೋಡ್ಬಿಟ್ಟು ಈ ಸ್ಯಾರಿ ಇಷ್ಟ ಆಯಿತು. ಅದಕ್ಕೇ ಸ್ವಲ್ಪ ಕಮ್ಮಿ ಬಜೆಟಲ್ಲೇ ಸಿಕ್ತು ಅಂದ್ಬಿಟ್ಟು ಸಡನ್ನಾಗಿ ತೊಗೊಂಡೆ. ಇನ್ನು ಹಬ್ಬ ಇನ್ನೂ 3 ಡೇಸ್ ಅಷ್ಟೇ ಇದ್ದಿದ್ದು. ನೋಡಿದೆ, ಕೇಳಿದೆ ಫಸ್ಟು ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಕೇಳಿದೆ, ಈ ಥರ ಬ್ಲೌಸ್ ಒಂದಿದೆ ಸ್ಟಿಚ್ ಮಾಡಿಕೊಡ್ತೀಯ ಅಂತಂದ್ಬಿಟ್ಟು. ಅವಳು ಸರಿ ಎಷ್ಟೊಂದು ಬ್ಲೌಸ್ ಇದೆ ಅಂತಂದರು, ಆದ್ರೂ ಸರಿ ತೊಗೊಂಡು ಬಾ ಹೊಲ್ಕೊಡ್ತೀನಿ ಅಂತ ಅಂದರು. ಮತ್ತು ಅದಕ್ಕೆ ತೊಗೊಂಡು ನಾನು ಡ್ರೆಸ್ ತೊಗೊಂಡಿದ್ದೆ ಸಿಂಪಲ್ಲಾಗಿ ಹಾಕೊಳ್ಳೋಣ ಅಂತ. ಆಮೇಲೆ ಸ್ಯಾರಿ ನೋಡಿದ ತಕ್ಷಣ ಯಾಕೋ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು. ಇದು ಲೈಟ್ ಪಿಂಕ್ ಮತ್ತು ಗ್ರೀನು, ಡಾರ್ಕ್ ಗ್ರೀನ್ ಇದೆ, ಚೆನ್ನಾಗಿ ಕಾಣಿಸ್ತಿದೆ. ಅದಕ್ಕೇ ಇಷ್ಟ ಆಗಿ ಕೇಳಿದ್ದಕ್ಕೆ ಸರಿ ತೊಗೊಂಡು ಬಂದರು. ಹೋಗಿ ಅಲ್ಲಿ ಬ್ಲೌಸು ಮೆಸರ್ಮೆಂಟು ಇರಲಿಲ್ಲ, ಬಾಡಿ ಮೆಸರ್ಮೆಂಟೇ ತೊಗೊಂಡಿದ್ದು. ಫಿಟ್ಟಿಂಗ್ ಎಲ್ಲ ಸಕ್ಕದಾಗಿ ಹೊಲ್ದಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ವರ್ಕು ಅಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿ, ಎಲ್ಲ ಮಿಷಿನ್ ವರ್ಕೇನೆ, ಅರ್ಜೆಂಟಿಗೆ ಮಿಷಿನ್ ವರ್ಕೇ ಮಾಡಿರೋದು. ಚೆನ್ನಾಗಿದೆ. ಇನ್ನೂ ಬ್ಯಾಕ್ ಡಿಸೈನ್ ಎಲ್ಲ ತೋರಿಸ್ತೀನಿ. ಫುಲ್ಲು ರೆಡಿ ಆದಮೇಲೆ ಬ್ಯಾಕ್ ಡಿಸೈನ್ ಎಲ್ಲ ತೋರಿಸ್ತೀನಿ. ಸಕ್ಕದಾಗಿದೆ, ಫಿಟ್ಟಿಂಗ್ ಎಲ್ಲನೂ ಚೆನ್ನಾಗಿ ಹೊಲ್ದಿದ್ದಾರೆ. ಓಕೆ ಬನ್ನಿ, ಇವಾಗ ನಾನು ಫೇಸ್ಗೆ ಯಾವ ರೀತಿ ರೆಡಿ ಆಗ್ತೀನಿ ಮತ್ತು ಹೇರ್ ಸ್ಟೈಲ್ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ನೋಡಿ. ಇವಾಗ ನಾನು ಫೇಸಿಗೆ ಏನೂ ಹಾಕಿಲ್ಲ, ಜಸ್ಟು ಆವಾಗಲೇ ಮಾಯ್ಶ್ಚರೈಸರ್ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಮಾಯ್ಶ್ಚರೈಸ್ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ. ಮತ್ತು ರೆಡಿ ಆಗಬೇಕು ಅಂದರೆ ಒಂದು ಸ್ವಲ್ಪ ಬಿಸಿಲಿತ್ತಲ್ವ, ಆ ಬಿಸಿಲಿಗೆ ಏನಕ್ಕೆ ಒಂದು ಸ್ವಲ್ಪ ಬೆಳಗಿಂದ ಕೆಲಸ ಮಾಡಿದ್ದೀವಿ, ರೆಸ್ಟ್ ಮಾಡೋಣ. ರೆಸ್ಟ್ ಮಾಡಿಬಿಟ್ಟು ಒಂದು ಸಂಜೆ ಟೈಮ್ ಹಂಗೆ ಒಂದು 3 ಗಂಟೆ ಮೇಲೆ ರೆಡಿ ಆಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸುಮ್ಮನೆ ಇದ್ದೆ. ಇವಾಗ ಆಯಿತು 3 ಗಂಟೆ. ಅದಕ್ಕೇ ರೆಡಿ ಆಗಿಬಿಟ್ಟು ಹಬ್ಬ ವೀಡಿಯೋಸು ಫೋಟೋಸು ಎಲ್ಲ ತಕ್ಕೊಂಡು. ಇದು ನೋಡಿ, ಇದು ಗೈಸ್, ಇದು ಸರ ಬಂದು ಸಾಯಿ ಜುವೆಲ್ಸ್ ಅಂತ. ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲ ಹೇಳಿದ್ನಲ್ವ, ಭಾಗ್ಯ ಜ್ಯುವೆಲ್ರಿ ಅಂತ, ಅವ್ರ ಹತ್ರನೇ ತೊಗೊಂಡು ಬಂದಿದ್ದು. ಈ ಸೀರೆಗೆ ಈ ಬ್ಲೌಸ್ ನೋಡಿದ್ಮೇಲೆ ನನಗೆ ಇದಕ್ಕೆ ಗ್ರ್ಯಾಂಡಾಗಿ ರೆಡಿ ಆಗೋಣ ಅಂತ ಅಂದ್ಕೊಂಡೆ. ಇರೋದೇ ಮನೇಲಿರೋದನ್ನು ಯಾವುದನ್ನು ಹಾಕೊಂಡ್ರೆ ಯಾವುದೂ ಈ ಥರ ಮ್ಯಾಚಿಂಗ್ ಇರಲಿಲ್ಲ. ನಾನು ಆಲ್ಮೋಸ್ಟು ಸ್ಯಾರಿಗೆ ಸ್ವಲ್ಪ ಮ್ಯಾಚಿಂಗಲ್ಲೇ ಹುಡುಕ್ತಾ ಇರ್ತೀನಿ, ಅದು ಯಾವ ಸ್ಯಾರಿಗೆ ಯಾವ ಥರ ಸೆಟ್ ಆಗುತ್ತೆ ಅಂತ. ಇದು ಅವರು ಒಂದು ಸತಿ ಫೋಟೋ ಹಾಕಿದ್ರು ವಾಟ್ಸಪ್ಪಲ್ಲಿ, ಅವ ಸ್ಟೇಟಸ್ ಎಲ್ಲ ಹಾಕ್ತಾ ಇರ್ತಾರೆ, ಆವಾಗ ನೋಡಿದ್ದೆ ಈ ಸರ. ಅದಕ್ಕೆ ಗ್ಯಾಪ್ಕ ಬಂದು ನಾನು ಆಮೇಲೆ ಕಾಲ್ ಮಾಡಿ ಕೇಳಿದೆ. ಹೆಂಗೋ ನನ್ನ ಪುಣ್ಯಕ್ಕೆ ಇದು ರೆಂಟಲ್ಲಿ ತೊಗೊಂಡಿರೋದು, ರೆಂಟಿಗೆ ಹೋಗಿರಲಿಲ್ಲ, ಇತ್ತು ಸರಿ ಅಂತ ಹೋಗ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಗೈಸ್, ಈ ನೆಕ್ ಪೀಸ್ ಸಕ್ಕತ್ತಾಗಿದೆ ನೋಡಿ, ಎಷ್ಟು ಗ್ರ್ಯಾಂಡಾಗಿದೆ. ಇದು ಬೆಳ್ಳಿಯಲ್ಲೆಲ್ಲ ಇವಾಗ ಹಾಕೊತಾರೆ, ಬೆಳ್ಳಿಯಲ್ಲಿ ಮಾಡಿಸಿ ಸುಮ್ಮನೆ 20,000 30,000 ಒಂದು ಸತಿ ಹಾಕೊಂಡು ಆ ಕಡೆ ಎತ್ತಿಕೋಕ್ಕೆ ಅಷ್ಟೊಂದೆಲ್ಲ ಬಜೆಟ್ ಹಾಕೊಂಡು ನನಗೆ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ರೆಂಟಿಗೆ ತೊಗೊಂಡೆ ಇದನ್ನು. ತುಂಬ ಚೆನ್ನಾಗಿದೆ. ಓಕೆ, ಇಷ್ಟು ಅಂತ ಮಾತಾಡೋದು. ಬನ್ನಿ ರೆಡಿ ಆಗಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾನು ಮೊದಲಿಗೆ ಹಬ್ಬಕ್ಕೆ ಮುಂಚೆ ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಆಮೇಲೆ ಮೇಕಪ್ ಬ್ಲಾಗ್ ಹಾಕ್ತೀನಿ. ಇದು ಬಂದು ಬ್ಲೌಸು ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ನಲ್ವಾ, ಈಸ್ಕೊಬರೋಕ್ಕೆ ಅಂತ ಹೋಗಿದ್ದೆ. ಬ್ಲೌಸು ಫಿಟ್ಟಿಂಗ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಅದಕ್ಕೆ ಅಲ್ಲೇ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ನನ್ನ ಮಗಳೇ ವಿಡಿಯೋ ಮಾಡಿದ್ದು. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗೈಸ್. ನನಗೆ ಅದು ಎಂಬ್ರಾಯ್ಡ್ರಿ ಎಲ್ಲನೂ ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ಹಬ್ಬಕ್ಕೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಅಂತ ಡಿ ಮಾರ್ಟಿಗೆ ಹೋದ್ವಿ. ಯಲಹಂಕದಲ್ಲಿರೋ ಡಿ ಮಾರ್ಟಿಗೆ
ಹೋಗಿದ್ದು. ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡ್ 3 ಜನನೂ ಹೋಗಿದ್ದು. ಡಿಮಾರ್ಟಲ್ಲಿ ಹೊಸ್ದಾಗಿ ಒಂದು ಡಿಮಾರ್ಟ್ ಆಗಿದೆ ಯಲಹಂಕದಲ್ಲೇ. ಶೇಷಾದ್ರಿಪುರಂ ಕಾಲೇಜ್ ಇದಲ್ವಾ, ಅದರ ಅಪೋಸಿಟ್ ಇಲ್ಲ ಬ್ಯಾಕ್ ಸೈಡ್ ಏನೋ ಇದೆ, ಅಲ್ಲೇ ಸರೌಂಡಿಂಗಲ್ಲೇ ತುಂಬ ಚೆನ್ನಾಗಿದೆ. ಐಟಮ್ಸ್ ಎಲ್ಲನೂ ಅಷ್ಟೇ, ಹೊಸ ಪ್ರಾಡಕ್ಟ್ಸ್ ಎಲ್ಲ ತುಂಬ ಇತ್ತು. ಅದಕ್ಕೆ ನಾನು ನನ್ನ ಮಗಳಿಗೆ ವಿಡಿಯೋ ಮಾಡು ಅಂತ ಹೇಳಿದ್ದೆ. ಅವಳು ಎಲ್ಲ ಹೆಂಗಂದ್ರೆ ಹಂಗೆ ವಿಡಿಯೋ ಮಾಡಿಬಿಟ್ಟಿದ್ದಾಳೆ. ನಿಮ್ಗೆ ಅದ್ರಲ್ಲಿ ಸರಿಯಾಗಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಪ್ರಾಡಕ್ಟ್ಸ್ ಅಷ್ಟೇ ಗೈಸ್, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬಂದಿದೆ. ಮತ್ತು ಏನು ಹೇಳ್ತಾರೆ, ಕಮ್ಮಿ ಬಜೆಟಲ್ಲಿ ನಿಮಗೆ ಡಿಮಾರ್ಟಲ್ಲಿ ಆರಾಮಾಗೆ ಸಿಗುತ್ತೆ. ಮ್ಯಾಟು ಇದೆಲ್ಲ ಕರ್ಚಿಪ್ಪು ಇಲ್ಲ, ಅವಳಿಗೆ ಏನೇನು ಇಷ್ಟ ಆಗುತ್ತೋ ಅವನ್ನೆಲ್ಲ ವಿಡಿಯೋ ಮಾಡಿದ್ದಾಳೆ. ಫುಲ್ ವಿಡಿಯೋ ಮಾಡಿಲ್ಲ. ನಾವು ಎಲ್ಲ ಫಸ್ಟಿಗೆ ಎಲ್ಲ ಹೋಗ್ಬಿಟ್ಟು ಏನೇನು ಐಟಮ್ ಬೇಕೋ ಸಾಮಾನೆಲ್ಲ ನಾರ್ಮಲ್ ಮನೆಯಲ್ಲಿ ಎಲ್ಲ ಇತ್ತು ಗೈಸ್. ಏನೋ ಸ್ವಲ್ಪ ಮಾತ್ರ ಬೇಕಾಗಿದ್ದಿದ್ದು, ಸರಿ ಸ್ವಲ್ಪ ತಗೊಳಕ್ಕಿಂತ ಹೋದ್ವಿ. ಮತ್ತು ಬೆಡ್ಶೀಟ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಸದ್ಯಕ್ಕೆ ನಾವು ತಗೊಂಡಿಲ್ಲ. ಇವಾಗ ಇರೋದನ್ನೇ ಮನೇಲಿ ಇಡೋಕ್ಕೆ ಜಾಗ ಇಲ್ಲ. ಅದಕ್ಕೇನೆ ನೋಡೋಣ, ಟೈಮ್ ಬರುತ್ತೆ ಅಂತೇಳ್ಬಿಟ್ಟು, ಅದಕ್ಕೂ ಒಟ್ಟಿನಲ್ಲಿ ಟೈಮ್ ಬರುತ್ತೆ ಅವಾಗ ತಗೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಏನೂ ತಗೊಂಡಿಲ್ಲ. ಎಲ್ಲ ನೋಡ್ಕೊಂಡು ಬಂದ್ವಿ, ಏನೇನಿದೆ ಏನೇನಿಲ್ಲ ಅಂತ. ಡಿಮಾರ್ಟ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಎಲ್ಲ ಥರ ಪ್ರಾಡಕ್ಟ್ ಸಿಗುತ್ತೆ ಗೈಸ್ ಡಿಮಾರ್ಟಲ್ಲಿ. ಆದರೆ ಎಲ್ಲ ತುಂಬ ಚೆನ್ನಾಗಿದ್ದಾವೆ, ಪರವಾಗಿಲ್ಲ. ಬಜೆಟ್ ಫ್ರೆಂಡ್ಲಿಯಾಗಿ ನಿಮಗೆ ಎಲ್ಲ ಸಿಗುತ್ತೆ. ಅದರಿಂದ ಹಂಗೆ ಒಂದು ವ್ಲಾಗ್ ಮಾಡಿದ್ರೆ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅಂತೇಳ್ಬಿಟ್ಟು. ಓಲ್ಡ್ ಡಿಮಾರ್ಟಲ್ಲಿ ಅಷ್ಟೊಂದು ಇಷ್ಟೆಲ್ಲ ಕಲೆಕ್ಷನ್ಸ್ ಇರಲಿಲ್ಲ, ಅಲ್ಲಿ ಸ್ವಲ್ಪ ಕಮ್ಮಿನೇ ಇತ್ತು. ಈ ಡಿಮಾರ್ಟಲ್ಲಿ ಸ್ವಲ್ಪ ಇದು ಪ್ರಾಡಕ್ಟ್ ಎಲ್ಲ ಜಾಸ್ತಿ ಇದ್ದಾವೆ. ಇದು ತುಂಬ ದೊಡ್ಡದಾಗಿದೆ ಡಿಮಾರ್ಟ್, ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು ನನಗೆ. ಫ್ಲವರ್ಸ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ನಂಗೆ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸು ಮನೇಲಿ ಇಡೋಕ್ಕೆಲ್ಲನೂ ಫ್ಲವರ್ ಪಾಟ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ನೋಡಿ ಕಲರ್ ಏನು ಸಖತ್ತಾಗಿದೆ ಗೊತ್ತಾ ಗೈಸ್. ಹಂಗೆ ಅದನ್ನ ನೋಡ್ತಾ ತಗೋಬೇಕು ಅನಿಸ್ತಿತ್ತು. ಆದರೆ ನಮ್ಮ ಮನೇಲಿ ಏನು ಬೇಡ ಅಂತ ಇದ್ರು. ಇರೋದನ್ನೇ ಇಡೋಕ್ಕೆ ಜಾಗ ಎಲ್ಲ, ಸುಮ್ಮನೆ ತಗೊಂಡು ಎಲ್ಲಿಕ್ತಿ ಅಂತ. ಅದಕ್ಕೆ ನಾನು ಸರಿ ಅದಕ್ಕೆ ತಗೊಳ್ಳೋಣ ನಿಧಾನಕ್ಕೆ ಇದೆ ಬಿಡು ಅಂತ ಅಂದ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಹೊರಗಡೆ ಬಂದರೆ ಅಲ್ಲಿ ಪಿಜ್ಜಾ ಸಿಗುತ್ತೆ ಅಂತ ಹೇಳಿದ್ರು. ಅಂದರೆ 99 ರೂಪೀಸಿಂದನೂ ಪಿಜ್ಜಾ ಇದೆ ಅಂತ ಡಿಮಾರ್ಟಲ್ಲೇ ಹೊಸ್ದಾಗಿ ಓಪನ್ ಆಗಿದೆ. ಸರಿ ಅಂತೇಳ್ಬಿಟ್ಟು ಅಲ್ಲೇ ಹಂಗೆ ಒಂದು ಪಿಜ್ಜಾ ತೊಗೊಂಡು, ನನ್ನ ಮಗಳು ಅದಕ್ಕೆ ಮುಂಚೆ ಕೇಳಿದ್ಲು ಪಿಜ್ಜಾ ಬೇಕು ಅಂತ. ಹೆಂಗೂ ಇಲ್ಲೇ ಸಿಗುತ್ತಲ್ವ ಅಂತೇಳ್ಬಿಟ್ಟು ಅಲ್ಲೇ ತಗೊಂಡು ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಬಂದ್ವಿ. ಆಮೇಲೆ ಮನೆಗೆ ನನ್ನ ಮಗಳಿಗಂತೂ ಡಿಮಾರ್ಟೆಲ್ಲ ಓಡಾಡಿ ಕಾಲು ನೋವು ಅಂತ ಇದ್ಲು. ಅವರಪ್ಪ ನೋಡಿ ಹೆಂಗೆ ಕೂರಿಸಿದ್ದಾರೆ ಅಂತೇಳ್ಬಿಟ್ಟು, ಅವಳಿಗೆ ಒಂಚೂರು ಕಾಲು ನೋವಾಗಬಾರ್ದು ನಿಂತ್ಕೊಂಡು ಅಂತ. ನಮ್ಗೆ ಇನ್ನು ಎತ್ಕೊಳ್ಳೋಕ್ಕೂ ಆಗಲ್ಲ, ಅಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ರು, ಟ್ರಾಲಿಯಲ್ಲೇ ಕೂರಿಸ್ಬಿಟ್ರು. ಮಗಳಿಗೆ ಓಡಾಡಬಾರ್ದು ಅಂತ, ಕಷ್ಟ ಆಗುತ್ತೆ ಅಂತ ಟ್ರಾಲಿಯಲ್ಲಿ ಕೂರಿಸ್ಬಿಟ್ಟು ತಳ್ಕೊಂಬರ್ತಿದ್ದೆ. ಅವಳೇನು ಚಿಕ್ಕ ಮಗುನ? ಹಾಂ, ಇನ್ನು 9 ಇಯರ್ಸ್ ಇವಾಗ ನಿಂಗೆ, ಚಿಕ್ಕ ಮಗು ಅಲ್ಲ ನೀನು. ಪಿಜ್ಜಾ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಗೈಸ್. ನಾವು ಒಂದು 2 ತಗೊಂಡಿದ್ವಿ, 2 ಅಷ್ಟೇ ಚೆನ್ನಾಗಿತ್ತು ಟೇಸ್ಟ್. ಮತ್ತು ಬರ್ಬೇಕಾದ್ರೆ ಅಲ್ಲಿ ಬಜ್ಜಿ ಸ್ವಲ್ಪ ಫೇಮಸ್ ಅಂತೆ. ನನ್ನ ಹಸ್ಬೆಂಡು ನಿಲ್ಲಿಸ್ಬಿಟ್ಟು ಬಜ್ಜಿ ತಿನ್ನು ಅಂತಂದರು. ಪಿಜ್ಜಾ ತಿಂದ್ಬಿಟ್ಟಿದ್ವಿ, ಬಜ್ಜಿ ತಿನ್ನೋಕ್ಕಾಗಿಲ್ಲ. ಆದರೆ ಟೇಸ್ಟ್ ಚೆನ್ನಾಗಿತ್ತು ಬಜ್ಜಿದು ಅಷ್ಟೇ. ಅನಂತಪುರ ರೋಡಲ್ಲಿ ಏನೋ ಇದೆ ಅನಿಸುತ್ತೆ, ಚೆನ್ನಾಗಿತ್ತು. ಮತ್ತು ನನ್ನ ಮಗಳು ಹಬ್ಬ ಅಲ್ವಾ, ಅವಳಷ್ಟಕ್ಕೆ ಕೇಳಿದ್ಲು ಮೆಹಂದಿ ಬೇಕು ನನಗೆ ಅಂತ. ನಾನು ನನಗೆ ಹೆಂಗೆ ಬರುತ್ತೋ ಹಂಗೆ ಸ್ವಲ್ಪ ಹಂಗೆ ಮೆಹಂದಿ ಹಾಕಿದ್ದೀನಿ. ತುಂಬ ದಿನ ಆಗಿಬಿಟ್ಟಿದೆ ಗೈಸ್ ಮೆಹಂದಿ ಹಾಕಿ, ಅದಕ್ಕೆ ಸರಿಯಾಗಿ ಹಾಕೋಕ್ಕಾಗಲಿಲ್ಲ. ಇದು ನೋಡಿ, ನೆಕ್ಸ್ಟು ಮಾರ್ನಿಂಗು ನಾನು ರಂಗೋಲಿ ಹಾಕಿದ್ದೀನಿ. ಮಾವಿನ ತೋರಣ ಥರ ಒಂದು ಬಾರ್ಡರ್ ಹಾಕಿ, ಕೆಳಗಡೆ ಹೂವು ಹಾಕಿ, ಮಾವಿನಕಾಯಿ ಮತ್ತು ಬೇವಿನ ಇದನ್ನು ಪಚ್ಚಡಿ, ಯುಗಾದಿ ಪಚ್ಚಡಿ ಎಲ್ಲ ಒಂದು ಬೌಲಲ್ಲಿ ಇಟ್ಟಿರೋ ಥರ ಏನೇನೋ ನಂದು ಕ್ರಿಯೇಟಿವಿಟಿ ಗೈಸ್. ಇದು ಯೂಟ್ಯೂಬಲ್ಲಿ ನೋಡಿಕೊಂಡೆ ನಾನು ಒಂದು ರಂಗೋಲಿ ಬರೆದೆ. ಮತ್ತು ನನ್ನ ಹಸ್ಬೆಂಡನ್ನ ಎಬ್ಬರಿಸ್ದೆ, ಹಬ್ಬಕ್ಕೆ ತೋರಣ ಕಟ್ಟು ಅಂತ. ಅವರು ಎದ್ದು ತೋರಣ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅವರು ಫಸ್ಟ್ ಈ ಥರ ಫ್ರಿಜ್ಗೆ ಈ ಥರ ಕಟ್ಬಿಟ್ಟು ತೋರಣ ಫಸ್ಟ್ ಮನೇಲಿ ರೆಡಿ ಮಾಡಿಕೊಂಡು ಆಮೇಲೆ ಬಾಗಿಲಿಗೆ ಹಾಕಿದ್ರು. ಮತ್ತು ಈ ಬೇವಿನ ಎಲೆ ಎಲ್ಲನೂ ಹೊರಗಡೆಯಿಂದ ಅವರು ತೊಗೊಂಡು ಬಂದು ಎಲ್ಲ ರೆಡಿ ಮಾಡಿ ಕೊಟ್ಟರು. ಫಸ್ಟಿಗೆ ನಾನು ರಂಗೋಲಿ ಹಾಕ್ಬಿಟ್ಟಿದ್ದೆ ಗೈಸ್. ಇವರು ಎದ್ದೊಳಕ್ಕೆ ಲೇಟ್ ಮಾಡಿದ್ರು, ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ರಂಗೋಲಿ ಹಾಕ್ಬಿಟ್ಟೆ. ರಂಗೋಲಿ ಹಾಕಿದಾಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಸ್ವಲ್ಪ. ಆಮೇಲೆ ಈ ತೋರಣ ಎಲ್ಲ ಕಟ್ಟಿ ಇದು ಮಾಡೋಷ್ಟರಲ್ಲಿ ರಂಗೋಲಿ ಎಲ್ಲ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಅಷ್ಟು
ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಹೊರಟೋಯ್ತು, ಏನು ಮಾಡೋಕ್ಕಾಗಲ್ಲ. ಫಸ್ಟೇ ಎಬ್ಬರಿಸಿದ್ರೆ ಎದ್ದಿಲ್ಲ ಗೈಸ್ ಇವರು. ಇವಾಗ ಈ ಥರ ಆಯಿತು. ಆದ್ರೂ ಚೆನ್ನಾಗಿದೆ, ಆದರೆ ಸ್ವಲ್ಪ ಗಲೀಜು, ಇನ್ನು ಗುಡ್ಸೋಕ್ಕಾಗಲ್ಲ, ಏನಿಲ್ಲ ಆ ಥರ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಮನೆಗೆ ಒಂದು ತೋರಣ ಕಟ್ಬಿಟ್ಟು ಹೂವು ಹಾಕ್ಬಿಟ್ರೆ ಏನು ಸಖತ್ತಾಗಿರುತ್ತೆ, ಲಕ್ಷಣವಾಗಿ ಕಾಣಿಸುತ್ತೆ ಮನೆಯೆಲ್ಲ. ಹಬ್ಬದ ಕಳೆ ಬರೋದೇ ಅಲ್ಲಿಂದ. ಮತ್ತು ನಾನು ಪೂಜೆ ಎಲ್ಲ ಅಡುಗೆ ಎಲ್ಲ ಮಾಡಿ ಪೂಜೆಗೆ ಸ್ಟಾರ್ಟ್ ಮಾಡಿದ್ದೆ. ನನ್ನ ಮಗಳು ವೀಡಿಯೋ ಮಾಡ್ತಾಳೆ, ನಂಗೆ ಗೊತ್ತೇ ಇಲ್ಲ ಗೈಸ್ ಅವಳು ವೀಡಿಯೋ ಮಾಡ್ಕೊಂಡಿರೋದು. ನಾನೇನು ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡೆ ಸುಮ್ಮನೆ ಇದ್ದೆ. ಆಮೇಲೆ ವೀಡಿಯೋ ಎಲ್ಲ ಮಾಡಿದಳೆ, ಹೋದರೆ ಹೋಗಲಿ ಅಂತ ಅಂದ್ಬಿಟ್ಟು ಅದು ಒಂದು ಇರುತ್ತೆ ಮೆಮೊರಿ ಅಂದ್ಕೊಂಡು ಸುಮ್ಮನೆ ಅದೇ. ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಒಂದು 11 ಗಂಟೆ ಆಗ್ಬಿಟ್ಟಿತ್ತು ಗೈಸ್, ಲೇಟ್ ಆಗೋಯ್ತು ಈ ಸಾರಿ ಪೂಜೆ ಎಲ್ಲ ಮಾಡೋಕ್ಕೆ. ಅಡುಗೆ ಎಲ್ಲ ಮಾಡಿಬಿಟ್ಟು ದೇವ್ರ ಹತ್ರ ಇಡಬೇಕಲ್ವ ನೈವೇದ್ಯ ಥರ, ಆ ಥರ ಎಲ್ಲ ಇಟ್ಟು ಒಬ್ಬಟ್ಟೆಲ್ಲ ಮಾಡಿ ಒಂದು ಸ್ವಲ್ಪ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿ ಆಗೋದೆಲ್ಲ ಲೇಟ್ ಆಗಿಬಿಡುತ್ತೆ. ಅಂದರೆ ರೆಡಿ ಆಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. 11 ಗಂಟೆ ಆಗಿತ್ತು. 11 ಗಂಟೆ ಆಗಿ ಮತ್ತು ನಾವು ಒಂದು ಸ್ವಲ್ಪ ಹೊಟ್ಟೆ ತಿಂದಿದ ತಕ್ಷಣ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಆಗಲ್ಲ. ಬೆಳಗಿಂದ ಕೆಲಸ ಮಾಡಿರ್ತೀವಲ್ಲ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ನಾನು ಮಲ್ಕೊಂಡ್ಬಿಟ್ಟೆ ಸುಮ್ಮನೆ. ಅಂದರೆ ನಿದ್ದೆ ಮಾಡಿಲ್ಲ, ಜಸ್ಟ್ ಸುಮ್ಮನೆ ಮಲ್ಕೊಂಡು ಒಂದು 3 ಗಂಟೆ ಹಂಗೆ ರೆಡಿ ಆಗೋಣ ಅಂತೇಳ್ಬಿಟ್ಟು ಆಮೇಲೆ ರೆಡಿ ಆಗಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಗೈಸ್ ನನ್ನ ಮೇಕಪ್ಪು. ನನಗಂತೂ ಸಖತ್ ಖುಷಿ ಆಯಿತು ನನ್ನ ಮೇಕಪ್ ನೋಡಿ. ಅದು ಹೆಂಗಿರುತ್ತೆ ಅಂತ ನೆಕ್ಸ್ಟು ನಾನು ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇದು ಬೇವು ಬೆಲ್ಲ ಕೊಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ. ನಾವು ಫಸ್ಟ್ ಟೈಮು ನಾನಂತೂ ಬೇವು ಕಸರಿರುತ್ತೆ ಅಂತಲೇ ತಿನ್ನಲ್ಲ ನಾನು. ಅವರಿಗೆಲ್ಲ ಕೊಡ್ತಾ ಇದ್ದೆ, ನನ್ನ ಪಾಡಿಗೆ ನಾನು ಸೈಲೆಂಟಾಗಿ ಇದ್ಬಿಡ್ತಾ ಇದ್ದೆ. ಈ ಸಾರಿ ಏನಾದರೂ ಆಗಲಿ ತಿನ್ನಬೇಕು ಅಂತ ನಾನೇ ಅಂದ್ಕೊಂಡಿದ್ದೆ, ಆದರೆ ನನ್ನ ಕೈಲಿ ಆಗಲಿಲ್ಲ. ತಿಂದಿದ್ದೀನಿ, ಆದರೆ ಒಂಥರ ವಾಮಿಟ್ ಬರೋ ಥರ ಆಗ್ಬಿಡ್ತು ಫೀಲು. ಅದೇನೋ ಹೇಳ್ತಾರಲ್ವ, ತಿನ್ನಬೇಕು ವರ್ಷಕ್ಕೊಂದ್ಸತಿ ಆದರೂ ತಿನ್ನಬೇಕು ಅಂತ. ನನ್ನ ಮಗಳು ಓಡೋಗ್ಬಿಟ್ಟು ಉಗ್ದಾಕಿದ್ಲು, ಸ್ವಲ್ಪ ಅಗದ್ಬಿಟ್ಟು. ನಾನು ಉಗ್ದಿಲ್ಲ, ಜಸ್ಟ್ ಹಂಗೆ ಕಂಟಿನ್ಯೂ ಮಾಡಿಕೊಂಡೆ, ತಿಂದ್ಬಿಟ್ಟೆ. ಬೇವು ಬೆಲ್ಲ ತಿನ್ನಬೇಕು ಗೈಸ್, ವರ್ಷಕ್ಕೊಂದ್ಸತಿ ಆದ್ರೂ ತಿನ್ನಬೇಕು. ಏನು ಹೇಳ್ತಾರೆ, ಬರೀ ಸಿಹಿನೇ ಆಗಲ್ಲ, ಕಹಿನೂ ಇರಬೇಕು ಅಂತಾರಲ್ಲ ಜೀವನದಲ್ಲಿ. ಅದೇ ಥರ ಸಿಹಿ ಕಹಿ ಎರಡೂ ಸಮವಾಗಿದ್ದರೆ ಬದುಕು ಚೆನ್ನಾಗಿರುತ್ತೆ ಅಂತಾರೆ. ಓಕೆ, ನೀವೆಲ್ಲ ಹಬ್ಬ ಯಾವ ಥರ ಮಾಡಿದ್ರಿ, ಯಾರ್ಯಾರು ಬೇವು ಬೆಲ್ಲ ತಿಂದ್ರಿ, ಯಾರ್ಯಾರು ನಂತರ ತಿಂದಿಲ್ಲ ಹೇಳ್ಬಿಡಿ. ಮತ್ತು ನೋಡಿ, ಹಬ್ಬಕ್ಕೆ ನಾನು ಏನೇನು ಮಾಡಿದ್ದೆ ಅಡುಗೆ ಅಂತ ಹೇಳಿದ್ರೆ, ಒಬ್ಬಟ್ಟು ಮಾಡಿದ್ದೆ. ಒಬ್ಬಟ್ಟು, ಚಿತ್ರಾನ್ನ, ಹೆಸರುಬೇಳೆ ಮತ್ತು ಆಲೂಗಡ್ಡೆ ಪಲ್ಯ, ಅನ್ನ, ಸಾಂಬಾರು, ಹಪ್ಳ, ಇಷ್ಟು ಐಟಮು ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲರೂ. ಏನು ಟೇಸ್ಟ್ ನೋಡ್ದಿರ ಅಡುಗೆ ಮಾಡಬೇಕು ಅಂತ ಹೇಳ್ತಾರಲ್ವ, ಹಾಗೆ ಮಾಡಿದ್ದೆ, ಚೆನ್ನಾಗಿತ್ತು. ನೋಡಿ, ಒಬ್ಬಟ್ಟು ಮತ್ತು ತುಪ್ಪ ಇದೆ, ಆಲೂಗಡ್ಡೆ, ಇದು ಚಿತ್ರಾನ್ನ, ಆಲೂಗಡ್ಡೆ ಪಲ್ಯ, ಹೆಸರುಬೇಳೆ, ಕೋಸಂಬರಿ ಪಲ್ಯ ಅಂತಾರಲ್ಲ ಅದು, ರಸಮ್ಮು, ಹಪ್ಪಳ ಮತ್ತು ವೈಟ್ ರೈಸ್. ಇಷ್ಟೇ ಗೈಸ್ ನಾನು ಮಾಡಿದ್ದು ಹಬ್ಬಕ್ಕೆ. ಇದು ನೆಕ್ಸ್ಟು ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೆಕ್ಸ್ಟ್ ವ್ಲಾಗು ಮೇಕಪ್ ವಿಡಿಯೋ. ಇದರಲ್ಲೇ ಹಾಕ್ಬಿಟ್ರೆ ಫುಲ್ಲು ದೊಡ್ಡದಾಗ್ಬಿಡುತ್ತೆ, ನೋಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.